ಯಾಕೆ ದರ್ಶನ್ ಅವರು ಅಂದ್ರೆ ಯಾಕೆ ನಿಮಗೆ ಇಷ್ಟ? ಮಾತು ಒಳ್ಳೆ ಮನಸ್ಸು ಏನ್ ಹೇಳೋದು ಬೇಗ ಬರಲಿ ಅಂತ ಬಿಡ್ಬೇಕಲ್ಲ. ಅವ್ರಿಗೆ ದರ್ಶನ್ ಅಂದ್ರೆ ತುಂಬಾ ಇಷ್ಟ. ಮನೇಲಿ ನಾವು ಟಿವಿಲಿ ಡಿ ಬಾಸ್ ಅವ್ರ ಮೂವಿ ಯಾವ್ದು ಹಾಕಿದ್ರು ಅವರು ನೋಡ್ತಾ ಇರ್ತಾರೆ. ಸಾಂಗ್ಸ್ ಬಂದ್ರು ಅಷ್ಟೇ ಕೇಳ್ತಾರೆ, ಅದು ದರ್ಶನ ಅಂತ ಕೇಳ್ತಾರೆ. ಇವಾಗ ನಾವು ಫಸ್ಟ್ ಟೈಮ್ ಬಂದಿದ್ದೇವೆ, ಯಾಕಂದ್ರೆ ಜನ ರಶ್ ಇರ್ತಾರೆ ಅಂತಾನೆ ಇವತ್ತು ಕರ್ಕೊಂಡ್ ಬಂದಿರೋದು, ಬುಕ್ ಮಾಡಿ ಕರ್ಕೊಂಡ್ ಬಂದಿದ್ದೇವೆ. ಯಾಕಂದ್ರೆ ದರ್ಶನ್ ಮೂವಿ ಅಂತಂದ್ರೆ ಅದಕ್ಕೆ ನಾವು ಪಬ್ಲಿಸಿಟಿ ಮಾಡ್ಬೇಕಾದಂತ ಅವಶ್ಯಕತೆನೇ ಇಲ್ಲ. ಅವ್ರು ಇದ್ದಿದ್ರೆ ಅವ್ರ ಜೊತೆಲಿ ಸಿನಿಮಾ ನೋಡೋದಕ್ಕೆ ಎಷ್ಟು ಸಂತೋಷ ಆಗ್ತಿತ್ತಲ್ಲ. ಆದ್ರೂ ಅಭಿಮಾನಿಗಳೆಲ್ಲ ಅವ್ರಿಗೆ ಬೇಜಾರು ಆಗ್ದಂಗೆ ನೋಡ್ಕೋತಾ ಇದಾರಲ್ಲ, ಅದರಿಂದ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗ್ಬಹುದು. ಡೆವಿಲ್ ಸಿನಿಮಾ ರಿಲೀಸ್ ಆಗಿ 4 ದಿನ ಆಗಿದೆ. 4 ದಿನಕ್ಕೂ ಕೂಡ ಅಂದ್ರೆ 4ನೇ ದಿನನೂ ಕೂಡ ಹೌಸ್ಫುಲ್ ಪ್ರದರ್ಶನ ಆಗ್ತಿರುವಂತದ್ದು. ಇವತ್ತು ವಿಶೇಷವಾಗಿ ಬೆಂಗಳೂರಿನ ನರ್ತಕಿ ಥಿಯೇಟರ್ಗೆ 95 ವಯಸ್ಸಿನ ಅಜ್ಜಿ ಅವರು ಬಂದಿದ್ದಾರೆ. ಅಂದ್ರೆ ಡೆವಿಲ್ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅಮ್ಮ, ಏನ್ ಹೇಳ್ತೀರಾ? ಚೆನ್ನಾಗಿದ್ದೀನಿ ಅಂತ ಹೇಳೋದು. ಎಲ್ಲಿಂದ ಬಂದಿರಾ ನೀವು? ಕೊಡಗು. ಓಕೆ. ಎಷ್ಟು ಸಿನಿಮಾಗಳನ್ನ ನೋಡಿದ್ರ ನೀವು ದರ್ಶನ್ ಅವ್ರದ್ದು? ಯಾವ್ದ್ಯಾವ್ದು? ಓಕೆ. ಯಾಕೆ ದರ್ಶನ್ ಅವರು ಅಂದ್ರೆ ಯಾಕೆ ನಿಮಗೆ ಇಷ್ಟ? ಮಾತು ಒಳ್ಳೆ ಮನಸ್ಸು ಅದರಿಂದ. ಓಕೆ. ಈಗ ಒಳಗಡೆ ಇದ್ದಾರೆ, ಜೈಲಲ್ಲಿ ಇದ್ದಾರೆ. ಸಿನಿಮಾ ರಿಲೀಸ್ ಆಗಿದೆ. 4ನೇ ದಿನನೂ ಕೂಡ ಹೌಸ್ಫುಲ್ ಪ್ರದರ್ಶನ. ಏನ್ ಹೇಳ್ತೀರಿ ನೀವು? ಏನ್ ಹೇಳೋದು ಬೇಗ ಬರಲಿ ಅಂತ ಬಿಡ್ಬೇಕಲ್ಲ. ಓಕೆ. ಬೇಗ ಬರ್ಬೇಕು ಅಂತೀರಾ? ಯಾರೆಲ್ಲ ಬಂದಿದ್ದೀರಾ ನೀವು ಮನೆಯಿಂದ? ಎಸ್ ಮೇಡಮ್, ಹೇಳಿ. 95 ವಯಸ್ಸು ಅಜ್ಜಿಗೆ. ಅವರೇ ಅಂದ್ರೆ ನಾನು ನೋಡ್ಬೇಕು ಡೆವಿಲ್ ಸಿನಿಮಾ ಅಂತ ಹೇಳಿ ನೀವು ಕರ್ಕೊಂಡ್ ಬಂದಿದ್ದೆ ಹೇಗೆ? ಆಕ್ಚುಲಿ ಏನ್ ಗೊತ್ತಾ, ನಮ್ಗೆ ದರ್ಶನ್ ಅವರು ಫಿಲಮ್ ಯಾವ್ದೇ ಬಂದ್ರು ಕೂಡ ನಾವೆಲ್ಲ ಬಂದು ನೋಡ್ತೇವೆ. ಹಾಗೇನೆ ಇವ್ರನ್ನ ಲಾಸ್ಟ್ ಟೈಮ್ ನಾವು ಕಾಟೇರಾಗೆ ನಾವು 2 ಸಲನೂ ಕೂಡ ಬಂದಿದ್ವಿ ನೋಡ್ಲಿಕ್ಕೆ. ಸೊ ಹಾಗಾಗಿ ಈ ಸತಿ ಡೆವಿಲ್ ಬಂತಲ್ಲ, ಹಂಗಾಗಿ ನಾವು ಹೊರಟ್ವಿ. ಅವ್ರಿಗೆ ದರ್ಶನ್ ಅಂದ್ರೆ ತುಂಬಾ ಇಷ್ಟ. ಮನೇಲಿ ನಾವು ಟಿವಿಲಿ ಡಿ ಬಾಸ್ ಅವ್ರ ಮೂವಿ ಯಾವ್ದು ಹಾಕಿದ್ರು ಅವರು ನೋಡ್ತಾ ಇರ್ತಾರೆ. ಸಾಂಗ್ಸ್ ಬಂದ್ರು ಅಷ್ಟೇ ಕೇಳ್ತಾರೆ, ಅದು ದರ್ಶನ ಅಂತ ಕೇಳ್ತಾರೆ. ಸೊ ಅವ್ರಿಗೆ ಇಷ್ಟ. ಯಾಕಂದ್ರೆ ಅವ್ರಿಗೆ ಈ ತರ ಆಗಿದೆ ಅಂತ ಅವ್ರಿಗೆ ತುಂಬಾ ಬೇಜಾರಿದೆ. ಸೊ ಹಾಗಾಗಿ ನಮ್ಗೆ ತುಂಬಾ ಇಷ್ಟ. ಎಷ್ಟು ಜನ ಬಂದಿದ್ದೀರಾ ನೀವು ಫ್ಯಾಮಿಲಿ? ಎಲ್ಲರೂ. ಇವ್ರು ನಮ್ಮ ಅತ್ತೆ, ಇವ್ರು ನಮ್ಮ ಆಂಟಿ, ಇವ್ರು ನಮ್ಮ ಅಜ್ಜಿ, ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಕ್ ಹೋಗಿದ್ದಾರೆ. ನಾವೆಲ್ಲರೂ ಬರ್ತೀವಿ. 7 ಜನ ಅಲ್ಲ, 6 ಜನ. ಓಕೆ. ಅಂದ್ರೆ ಒಂದೇ ಕುಟುಂಬದ 6 ಜನನು ಕೂಡ ಡೆವಿಲ್ ಸಿನಿಮಾ ವೀಕ್ಷಣೆ ಮಾಡ್ಲಿಕ್ಕೆ ನರ್ತಕಿ ಥಿಯೇಟರ್ಗೆ ಬಂದಿದ್ದಾರೆ. ಅಮ್ಮ, ಏನ್ ಹೇಳ್ತೀರಾ ನೀವು ಈ ಸಂದರ್ಭದಲ್ಲಿ? ಅಜ್ಜಿ ಕರ್ಕೊಂಡ್ ಬಂದಿದ್ದೀರಿ ನೀವು, ಏನ್ ಹೇಳ್ತೀರಿ ನೀವು? ಅದೇ ದರ್ಶನ್ ಅವರಿಗೆ ಒಳ್ಳೇದಾಗ್ಲಿ, ಅವ್ರು ಬೇಗ ಬರ್ಲಿ. ಅವ್ರು ಇದ್ದಿದ್ರೆ ಅವ್ರ ಜೊತೆಲಿ ಸಿನಿಮಾ ನೋಡೋದಕ್ಕೆ ಎಷ್ಟು ಸಂತೋಷ ಆಗ್ತಿತ್ತಲ್ಲ. ಆದ್ರೂ ನಮ್ಗೊಂದ್ ಸೈಡ್ ಅಲ್ಲಿ ಬೇಜಾರಿದೆ, ಅವ್ರು ಇಲ್ಲಲ್ಲ ಅಂತ. ಆದ್ರೂ ಅಭಿಮಾನಿಗಳೆಲ್ಲ ಅವ್ರಿಗೆ ಬೇಜಾರು ಆಗ್ದಂಗೆ ನೋಡ್ಕೋತಾ ಇದಾರಲ್ಲ, ಅದರಿಂದ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗ್ಬಹುದು. ಬೇಗ ಬರ್ಲಿ ಅನ್ನೋದೇ ನಮ್ಮ ಒಂದು ಇದು ಅಭಿಪ್ರಾಯ. ಬೇಗ ಬರ್ಲಿ. ಅವ್ರದ್ದು ದರ್ಶನ್ದು ಮಾತು ಇಷ್ಟ, ಅವ್ರದ್ದು ಸ್ಟೈಲು ಇಷ್ಟ. ಅವ್ರು ಯಾವ ಫಿಲಮ್ ಮಾಡಿದ್ರು ಎಲ್ಲ ಒಳ್ಳೆ ಇರ್ತೀವಿ. ಅವ್ರ ಡ್ಯಾನ್ಸು ಇಷ್ಟ ನಮಗೆ. ಅದಕ್ಕೆ ಅವ್ರು ಬೇಗ ಬರಬೇಕು ಅಂತ ನಮ್ದೆಲ್ಲ ಆಸೆ ಆಗ್ಬಿಟ್ಟೈತೆ. ಇವಾಗ ಹೊರಗಡೆ ಬಂದಿದ್ರೆ ಇನ್ನೂ ಒಂಥರ ಜೋರಾಗಿ ಇದು ಸಂತೋಷ ಆಗ್ತಾಯಿತ್ತು. ಅವ್ರು ಅಲ್ಲಿದ್ದಾರೆ ಅಂತ ಒಂದು ಬೇಜಾರಿದೆ. ಆದ್ರೂ ಅವ್ರ ಫಿಲಮ್ ನೋಡಬೇಕು, ನಾವೆಲ್ಲ ಸಂತೋಷ ಕೊಡ್ಬೇಕು ಅಂತ ಬಂದಿದ್ದೀವಿ. ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ. ಸಾರಥಿ ಮೂವಿ ರಿಲೀಸ್ ಆಗ್ಬೇಕಾದ್ರೂ ಅವರು ಜೈಲಲ್ಲಿ ಇದ್ರು. ಸೂಪರ್ ಡೂಪರ್ ಹಿಟ್ ಆಗಿತ್ತು. ಡೆವಿಲ್ ಸಿನಿಮಾ ರಿಲೀಸ್ ಸಂದರ್ಭದಲ್ಲೂ ಕೂಡ ಈಗ ಜೈಲಲ್ಲಿ ಇರುವಂತದ್ದು. ಸಿನಿಮಾವನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮಾಡುವಂಥದ್ದು? ಅದೆಂತ ಗೊತ್ತಾಯ್ತು ಅಂದ್ರೆ ಸರ್, ಏನ್ ಗೊತ್ತಾ, ನಾವು ಒಬ್ಬರ ಅಭಿಮಾನಿಯಾಗಿ ನಾವು ಅವ್ರ ಮೂವಿನ ಯಾವಾಗ್ಲೂ ಎಷ್ಟು ಸಲ ಬೇಕಾದ್ರೂ ನೋಡ್ಲಿಕ್ಕೆ ನಾವು ರೆಡಿ ಇರ್ತೇವೆ. ಇವಾಗ ನಾವು ಫಸ್ಟ್ ಟೈಮ್ ಬಂದಿದ್ದೇವೆ, ಯಾಕಂದ್ರೆ ಜನ ರಶ್ ಇರ್ತಾರೆ ಅಂತಾನೆ ಇವತ್ತು ಕರ್ಕೊಂಡ್ ಬಂದಿರೋದು, ಬುಕ್ ಮಾಡಿ ಕರ್ಕೊಂಡ್ ಬಂದಿದ್ದೇವೆ. ಸೊ ಹಾಗಾಗಿ ನಾವು ಮತ್ತೆ ಇನ್ನೊಂದ್ಸಲ ಬೇಕಾದ್ರೆ ಬಂದು ನೋಡ್ತೇವೆ. ನಾವು ಹೋಗಿ ಬೇರೆ ನಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ನಾವು ಹೇಳ್ತೇವೆ, ಮೂವೀಸ್ ಸಖತ್ತಾಗಿದೆ, ಹೋಗಿ ನೋಡಿ ಅಂತ. ಯಾಕಂದ್ರೆ ದರ್ಶನ್ ಮೂವಿ ಅಂತಂದ್ರೆ ಅದಕ್ಕೆ ನಾವು ಪಬ್ಲಿಸಿಟಿ ಮಾಡ್ಬೇಕಾದಂತ ಅವಶ್ಯಕತೆನೇ ಇಲ್ಲ ಆಕ್ಚುಲಿ ನೋಡ್ಬೇಕಂತ ಹೇಳಿದ್ರೆ. ಸೊ ಡಿ ಬಾಸ್ ಮೂವಿ ರಿಲೀಸ್ ಆಗ್ತಾ ಇದೆ ಅಂದ್ರೆ ನಾವೆಲ್ಲ ಕಾಯ್ತಾ ಇರ್ತೇವೆ. ಇವಾಗ ನಾವು ಅಷ್ಟು ಒಂದೊಂದು ಸಾಂಗ್ಗೂ ಕಾಯ್ತಾ ಇದ್ವಿ. ಒಂದೊಂದು ಸಾಂಗ್ಗೂ ಅಲ್ಲಿ ರಿಲೀಸ್ ಆಗಿದ ತಕ್ಷಣ ಟಕ್ಕಂತ ಟಿವಿಲಿ ಕನೆಕ್ಟ್ ಮಾಡಿ ನಾನು ಇವ್ರಿಗೆಲ್ಲ ತೋರಿಸ್ತಾ ಇದ್ದೆ. ಮೊಬೈಲಲ್ಲಿ ನೋಡಕ್ಕೆ ಕಾಣಲ್ಲ ಅಂತ ಹೇಳಿ ಮನೇಲಿ ಟಿವಿಲಿ ಕನೆಕ್ಟ್ ಮಾಡಿ ತೋರಿಸ್ತಾ ಇದೆ. ಡೆವಿಲ್ ಸಿನಿಮಾದ ಯಾವ ಸಾಂಗನ ಜಾಸ್ತಿ ನೀವು ನೋಡಿರುವಂತದ್ದು, ಕೇಳಿರುವಂತದ್ದು? ಇದ್ರೆ ನೆಮ್ಮದಿಯಾಗಿರ್ಬೇಕು, ಮತ್ತೆ ಇದು ರೊಮ್ಯಾಂಟಿಕ್ ಒಂದೇ ಒಂದು ಸಲ ಇದೆಯಲ್ಲ ಅದು, ಮತ್ತೆ ಇನ್ನೊಂದು ಸಾಂಗ್ ಇದೆಯಲ್ಲ ಅದನ್ನು ನಂಗೆ ಸಖತ್ ಇಷ್ಟ ಆಯ್ತು. ಓಕೆ. ಅಜ್ಜಿ ಏನ್ ಹೇಳ್ತಾರೆ? ಡೆವಿಲ್ ಸಿನಿಮಾ ರಿಲೀಸ್ ಆಯ್ತು, ಟಿವಿಲಿ ಕೂಡ ನೀವು ಸಾಂಗ್ ಅನ್ನ ತೋರಿಸಿದ್ರಿ ಅಂತ ಹೇಳಿದ್ರಿ. ಏನ್ ಹೇಳ್ತಾರೆ ಅಜ್ಜಿ? ಅವ್ರಿಗೆ ಖುಷಿ ಆಗುತ್ತೆ. ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಇದಿಷ್ಟು ಕೊಡಗಿನಿಂದ ಬೆಂಗಳೂರಿನ ನರ್ತಕಿ ಥಿಯೇಟರ್ಗೆ ಅಂದ್ರೆ ಡೆವಿಲ್ ಸಿನಿಮಾವನ್ನ ನೋಡ್ಲಿಕ್ಕೆ ಬಂದಂತಹ ಡಿ ಬಾಸ್ ಅಭಿಮಾನಿಗಳು ಹೇಳುವಂತದ್ದು. ಅಂದ್ರೆ ಒಂದೇ ಕುಟುಂಬದ 6 ಜನ ಸದಸ್ಯರು ಕೂಡ ಡೆವಿಲ್ ಸಿನಿಮಾಕ್ಕೆ ಬಂದಿರುವಂತದ್ದು. ಸುಮಾರು
4 ದಿನ ಆದರೂ ಕೂಡ ಅದೇ ಜೋಶು, ಹೌಸ್ಫುಲ್ ಪ್ರದರ್ಶನ ಅಂತಾನೆ ಹೇಳ್ಬೋದು. ಇದು ಅಭಿಮಾನಿಗಳು ದರ್ಶನ್ ಅವರ ಮೇಲೆ ಇಟ್ಟಂತಹ ದೊಡ್ಡ ಅಭಿಮಾನ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.